ಕುಡಿಯೋ ನೀರಿಗಾಗಿ ಮಂಜೂರಾದ ಹಣ ಏನೋ ಇವರ ಮನೆ ಆಸ್ತಿ ಅಲ್ಲ. ತಮ್ಮ ಅಮೂಲ್ಯವಾದ ಮತ ಹಾಕಿ ಆರಿಸ್ತಂದ ಜನ ಇವರನ್ನ ಕೇಳೋದು ಇವರ ಅಪ್ಪನ ಮನೆ ಸ್ವತ್ತನ್ನಲ್ಲ, ಮೂಲಭೂತ ಸೌಕರ್ಯಗಳನ್ನ. ಕುಡಿಯೋ ನೀರು, ಆರೋಗ್ಯ, ಶಿಕ್ಷಣ, ಗಾಳಿ, ಬೆಳಕು, ಪರಿಸರ ರಕ್ಷಣೆ ಇವೆಲ್ಲ ಇವರ ಮನೆಯಿಂದ ತಂದು ಹಾಕೋದಲ್ಲ. ಯಾರ ಅಪ್ಪನ ಮನೆ ತಂದು ಹಾಕಂಗಿಲ್ಲ, ತಂದು ಹಾಕೋದು ಬೇಕಾಗೋ ಇಲ್ಲ. ತಮ್ಮ ಅಮೂಲ್ಯವಾದ ಮತ ಹಾಕಿದ ಮುಗ್ಧರಿಗೆ ದ್ರೋಹ ಮಾಡಿದ್ರ ಅವನು ತಾಯಿ ಗಂಡ. ತಮ್ಮ ಮತ ಹಾಕಿ ಆರಿಸ್ತಂದ ಮುಗ್ಧರಿಗೆ ದ್ರೋಹ ಮಾಡುದಂದ್ರ ತನ್ನ ಹೆತ್ತ ತಾಯಿ ಬೆತ್ತಲಾಗಿ ಜಳಕ ಮಾಡುದನ್ನ ಅವ ಕತ್ತು ನೋಡ್ದಂಗ. ದಾವಣಗೆರೆಯಲ್ಲಿ ವೃತ್ತಿ ರಂಗ ಭೂಮಿಗೆ ಜನರಿಂದ ವ್ಯಕ್ತವಾಗಿರತಕ್ಕಂಥ ಬೆಂಬಲವನ್ನು ಒಮ್ಮೆ ದಯಮಾಡಿ ಗಮನಿಸಿ. ಮಾಂತೇಶ್ವರ ರೊಟ್ಟಿ ಬಸವೇಶ್ವರ ಟ್ರಾನ್ಸ್ಪೋರ್ಟ್ ದಾವಣಗೆರೆ. ಇವತ್ತು 2 ದಿನ ನಾಟಕ ಕಾರ್ಯಕ್ರಮದಲ್ಲಿ ಬಡ ಕಲಾವಿದ ಅವರ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೋಸ್ಕರ ಇವತ್ತು 200 ರೂಪಾಯಿನೂ ಟಿಕೆಟ್ ಮಾಡಿದ್ದಾರೆ. ಮಾಮೂಲಿ ರೆಗ್ಯುಲರಾಗಿ 150 ರೂಪಾಯಿ ಮಾಡ್ತಾರೆ. ಆ 50 ರೂಪಾಯಿದಲ್ಲೇ ಆ ಬಡ ಕಲಾವಿದನಿಗೆ ಒಂದು ಸೇವೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತನ್ನು ಮಾಡಿದ್ದಾರೆ. ಎಲ್ಲ ಕಲಾವಿದರು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡುತ್ತಾರೆ. ಕೈಯಿಂದ ಒಂದು ಹೆಣ್ಣಿನ ಕೊರಳಿಗೆ ಕಟ್ಟಿಸಿದ್ರು, ಕಟ್ಟಿದ ಆ ಕೈಗೂ ಕಟ್ಟಿಸಿಕೊಂಡ ಈ ಕೊರಳಿಗೂ ತಾಳಿ 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 ಅಂತ ಸಾರಿದ್ರು ರೀ. ಹಾಳು ತಿಳ್ಕೊಂಡು ತಾಳಿ ಕೊಟ್ಟು ಗಂಡ ಕಟ್ಟಿದ ತಾಳಿ ಹೆಣ್ಣಿನ ಹೃದಯದ ಮೇಲಿದ್ದು ಸದಾ ಎಚ್ಚರಿಕೆ ಕೊಡಬೇಕೇ ವಿನಃ ಕಟ್ಟಿದವರನ್ನ ಕಟ್ಟಿಸಿದವರನ್ನ ಗೋಳಿಗೆ ಸಿಲುಕಿಸಬಾರದು. ಇಂದಿಗೆ ಮುಗಿಯಿತು ನಮ್ಮಿಬ್ಬರ ದಾಂಪತ್ಯ. ಅಂದರೆ ಮನೆ, ಪತಿ ಅಂದರೆ ಯಜಮಾನ. ಒಂದು ಮನೆಗೆ 2 ಯಜಮಾನರು, ಇದು ದಾಂಪತ್ಯ. ತಾಳಿ ಕೇಳಿದ್ರಲ್ಲ, ಕಟ್ಟುವಾಗಿನ ಧೈರ್ಯ ಕಿತ್ಕೊಳ್ಳುವಾಗೂ ನಿಮಗಿದ್ರ ಕಟ್ಟಿದ ನಿಮ್ಮ ಕೈಗಳಿಂದಲೇ ಕಿತ್ಕೊಂಡ್ಬಿಟ್ರಿ. ಸರಿ, ಎಂದು ಹರಿಯದ ಎಂದು ಮುರಿಯ ಚೆನ್ನಾಗೈತೆ. ಹೌದಾ? ಭಾಳ ಚೆನ್ನಾಗಿ ಸರ್. ನೋಡಿ ಸರ್, ನನ್ನ ಹೆಸರು ಬಸವರಾಜ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಕನ್ನಡ ಚಳವಳಿ ಅಧ್ಯಕ್ಷರು. ನಾಟಕ ತುಂಬ ಚೆನ್ನಾಗಿದೆ. ಹೌದು ಹುಲಿ ಅಂತ ಹೇಳ್ಬಿಟ್ಟು ಹುಲಿಯ ಭಾಳ ಚೆನ್ನಾಗಿದೆ ನಾಟಕ. ಆಮೇಲೆ ಕಲಾವಿದರು ನಿಜವಲ್ಲೂ ಹೇಳ್ಬೇಕಂದ್ರೆ ಭಾಳ ಶ್ರಮ ಐತೆ, ಭಾಳ ಶ್ರಮ ಪಟ್ಟಿದ್ದಾರೆ. ಕೆಲವು ಸಂಗತಿಗಳು ನೋಡಿದಾಗ ಭಾಳ ದುಃಖ ಆಗ್ತೈತಿ, ಅಷ್ಟೇ ಖುಷಿ ಆಗ್ತೈತಿ. ಎಲ್ಲ ಮಿಶ್ರಣವಾಗೈತಿ. ಏನು ನಾವು ಸಿನಿಮಾ ನೋಡ್ತೀವಲ್ಲ ಅದಕ್ಕಿಂತ ಭಾಳ ಸೂಪರ್ ಆಗಿದೆ. ಯಾಕೆ ರಂಗಭೂಮಿಯಲ್ಲಿ ನೋಡ್ತಕ್ಕಂಥ ನಾವು ಸಿನಿಮಾಕ್ಕಿಂತ ನಾಟಕಕ್ಕೆ ಹೆಚ್ಚಿಗೆ ಪ್ರಾಶಸ್ತ್ಯ ಕೊಡ್ತೀವಿ ಸರ್. ಇವತ್ತು ಅವ್ರ ಬಾಯಲ್ಲಿ ನೀವು ಕೇಳಿ, ಯಾವತ್ತು ನಾವು ಕಲಾವಿದರಿಗೆ ಬೆಲೆ ಕೊಟ್ಟಿದ್ವಿ. ಒಂದ್ಸರಿ ನಾಟಕ ಕಂಪನಿ ಸುಟ್ಟೋದಾಗ ದಾವಣಗೆರೆ ಜನ ನಮ್ಗೆ ಅನ್ನ ಕೊಟ್ರು ಅಂತೇಳಿ 1000 ಸರಿ ಹೇಳ್ತಾರೆ. ದಾವಣಗೆರೆ ಜನ ಯಾವತ್ತೂ ಕೂಡ ಕಲಾವಿದರು ಎಲ್ಲೂ ಕೈ ಬಿಟ್ಟು ಇತಿಹಾಸ ಇಲ್ಲ. ಕಲಾವಿದ್ರ ಜೀವನನೇ ದಾವಣಗೆರೆಯಲ್ಲೇ ಕಟ್ಕೊಂಡು ಹೋಗಿದೆ ಎಷ್ಟೋ ಜನ. ಕಲೆ ಬೆಳಿಬೇಕು. ಸರ್ ಇವತ್ತು ಟಿಕೆಟ್ ಸಿಕ್ಕಿಲ್ಲ, ಆಮೇಲೆ ನಮಗೆ ಸೀಟ್ ಸಿಕ್ಕಿಲ್ಲ. ಸೈಡಿಗೆ ಹಾಕಿ ಕುತ್ಕೊಂಡು ನೋಡಿದ್ದೀವಿ. ನೋಡಿ ಜನ ನೀವು ನೋಡ್ಬೋದಲ್ಲಿ ಅವರೆಲ್ಲರೂ ಟಿಕೆಟ್ ನಿಂತಾರೆ. ದಾವಣಗೆರೆಯಲ್ಲಿ ನೀವು ಸಿನಿಮಾ ನೋಡಿದ್ರೆ ಎಲ್ಲ ಮುಚ್ಕೊಂಡು ಹೌದ್ರಾ? ಆದ್ರೆ ನಾಟಕಕ್ಕೆ ಇವತ್ತು ಇಷ್ಟು ಜನ ಟಿಕೆಟ್ ನಿಂತಾರಂದ್ರೆ ರಂಗಭೂಮಿ ಇನ್ನೇನು ಗತ್ತೈತೆ ಅಂತ ನೀವು ನೋಡ್ಕೋಬೋದು. ನಾನು ವೃತ್ತಿ ರಂಗಭೂಮಿಯ ಕಲಾವಿದ ರಿಯಾಜ್ ಖರ್ಜ್ಗೆ ಅಂತ ನನ್ನ ಹೆಸರು. ಇಲ್ಲಿ ದಾವಣಗೆರೆಯಲ್ಲಿ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತ್ಗಿ ಅನ್ನೋ ಕಂಪ್ನಿಯನ್ನು ನಾವು ಸತತವಾಗಿ ಒಂದು 2 ತಿಂಗಳಿಂದ ಇಲ್ಲಿ ನಾಟಕ ಪ್ರದರ್ಶನ ಮಾಡ್ತಾ ಇದ್ದೀವಿ. ಬಂದಾಗಿಂದ ಕೂಡ ದಾವಣಗೆರೆ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಕಲಾಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ. ಈಗ ಒಂದು ಸ್ಪೆಷಲ್ ಅಂದರೆ ಸಾಹಾರ್ಥ ಪ್ರದರ್ಶನ ನಾಟಕನ ನಾವು 15 ಮತ್ತು 16ನೇ ತಾರೀಕಿಗೆ ಮಾಡಿದ್ವಿ. ಇದರಲ್ಲಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹರೀಶ್ ಹಿರಿಯೂರವರು ಕೂಡ ಹಾಸ್ಯ ಪಾತ್ರ ಮಾಡೋದಕ್ಕೆ ಬಂದಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ ಈ ನಾಟಕಕ್ಕೆ. ಎಲ್ಲ ನಾಟಕಗಳಿಗೂ ರೆಸ್ಪಾನ್ಸ್ ಇದೆ. ವೀಕೆಂಡಲ್ಲಿ ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ಎಲ್ಲರೂ ಬಂದು ನಾಟಕ ನೋಡ್ರಿ.
ಪ್ರತಿನಿತ್ಯ 2 ನಾಟಕ ಇರುತ್ತೆ. ಮಧ್ಯಾಹ್ನ 3 ಗಂಟೆಗೆ ಮೊದಲನೇ ಆಟ, ಸಾಯಂಕಾಲ 6:30ಗೆ 2ನೇ ಆಟ ಇರುತ್ತೆ. ದಯವಿಟ್ಟು ಎಲ್ಲರೂ ಬಂದು ನಾಟಕವನ್ನು ನೋಡಿ ಈ ಬಡ ಕಲಾವಿದರನ್ನ ರಂಗಭೂಮಿಯ ಕಲೆಯನ್ನು ಉಳಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿದೆ. ನಾಟಕ ಮುಗಿತಾ ಹೆಂಗೈತೆ ಇಲ್ಲ? ಚೆನ್ನಾಗೈತೆ. ಹೌದಾ? ಓಕೆ. ಭಾಳ ಚೆನ್ನಾಗಿ ಸರ್ ನೋಡಿ. ಸರ್ ನನ್ನ ಹೆಸರು ಬಸವರಾಜ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಕನ್ನಡ ಚಳುವಳಿ ಅಧ್ಯಕ್ಷರು. ನಾಟಕ ತುಂಬ ಚೆನ್ನಾಗಿದೆ. ನಾಟಕ ಯಾವುದು ಏನಂತ ಹೇಳಿ? ಇವತ್ತ ಇದು ಹೌದು ಹುಲಿ ಅಂತ ಹೇಳ್ಬಿಟ್ಟು ಹುಲಿಯ ಭಾಳ ಚೆನ್ನಾಗಿದೆ ನಾಟಕ. ಆಮೇಲೆ ಕಲಾವಿದರು ನಿಜವಲ್ಲೂ ಹೇಳ್ಬೇಕಂದ್ರೆ ಭಾಳ ಶ್ರಮ ಐತೆ ಸರ್. ಭಾಳ ಶ್ರಮ ಪಟ್ಟಿದ್ದಾರೆ. ಕೆಲವು ಸಂಗತಿಗಳು ನೋಡಿದಾಗ ಭಾಳ ದುಃಖ ಆಗ್ತೈತಿ, ಅಷ್ಟೇ ಖುಷಿ ಆಗ್ತೈತಿ. ಎಲ್ಲ ಮಿಶ್ರಣವಾಗೈತಿ. ಏನು ನಾವು ಸಿನಿಮಾ ನೋಡ್ತೀವಲ್ಲ ಅದಕ್ಕಿಂತ ಭಾಳ ಸೂಪರ್ ಆಗಿದೆ. ಯಾಕೆ ರಂಗಭೂಮಿಯಲ್ಲಿ ನೋಡ್ತಕ್ಕಂಥ ನಾವು ಸಿನಿಮಾಕ್ಕಿಂತ ನಾಟಕಕ್ಕೆ ಹೆಚ್ಚಿಗೆ ಪ್ರಾಶಸ್ತ್ಯ ಕೊಡ್ತೀವಿ. ಇವತ್ತು ದಾವಣಗೆರೆಯಲ್ಲಿ ವೃತ್ತಿರಂಗಭೂಮಿಗೆ ಕಲಾವಿದರಿಗೆ ಇನ್ನೂ ಕೂಡ ಆಶ್ರಯ ಅನ್ನೋದನ್ನ ಸರ್ ಇವತ್ತು ಅವ್ರ ಬಾಯಲ್ಲಿ ನೀವು ಕೇಳಿ ಯಾವತ್ತು ನಾವು ಕಲಾವಿದರಿಗೆ ಬೆಲೆ ಕೊಟ್ಟಿದ್ವಿ. ಒಂದ್ಸರಿ ನಾಟಕ ಕಂಪನಿ ಸುಟ್ಟೋದಾಗ ದಾವಣಗೆರೆ ಜನ ನಮ್ಗೆ ಅನ್ನ ಕೊಟ್ರು ಅಂತೇಳಿ 1000 ಸರಿ ಹೇಳ್ತಾರೆ. ದಾವಣಗೆರೆ ಜನ ಯಾವತ್ತೂ ಕೂಡ ಕಲಾವಿದರು ಎಲ್ಲೂ ಕೈ ಬಿಟ್ಟು ಇತಿಹಾಸ ಇಲ್ಲ. ಕಲಾವಿದರ ಜೀವನನೇ ದಾವಣಗೆರೆಯಲ್ಲೇ ಕಟ್ಕೊಂಡು ಹೋಗಿದೆ ಎಷ್ಟೋ ಜನ. ಕಲೆ ಬೆಳಿಬೇಕು. ಹೌಸ್ಫುಲ್ ಐತೆ 2 ಸರ್ ಇವತ್ತು ಟಿಕೆಟ್ ಸಿಕ್ಕಿಲ್ಲ, ಆಮೇಲೆ ನಮಗೆ ಸೀಟ್ ಸಿಕ್ಕಿಲ್ಲ. ಸೈಡಿಗೆ ಹಾಕಿ ಕುತ್ಕೊಂಡು ನೋಡಿದ್ದೀವಿ. ನೋಡಿರಿ ಜನ ನೀವು ನೋಡ್ಬೋದು ಅಲ್ಲಿ ಅವ್ರೆಲ್ಲರೂ ಟಿಕೆಟ್ ನಿಂತಾರೆ. ದಾವಣಗೆರೆಯಲ್ಲಿ ನೀವು ಸಿನಿಮಾ ನೋಡಿದ್ರೆ ಎಲ್ಲ ಮುಚ್ಕೊಂಡೋಗಿದೆ. ಹೌದ್ರಾ? ಆದ್ರೆ ನಾಟಕಕ್ಕೆ ಇವತ್ತು ಇಷ್ಟು ಜನ ಟಿಕೆಟ್ ನಿಂತಾರಂದ್ರೆ ರಂಗಭೂಮಿಗೆ ಇನ್ನೇನು ಗತ್ತೈತೆ ಅಂತ ನೀವು ನೋಡ್ಕೋಬೋದು. ನಮಸ್ಕಾರ, ನಾನು ವೃತ್ತಿ ರಂಗಭೂಮಿಯ ಕಲಾವಿದ ರಿಯಾಜ್ ಕರ್ಜಿಗೆ ಅಂತ ನನ್ನ ಹೆಸರು. ಇಲ್ಲಿ ದಾವಣಗೆರೆಯಲ್ಲಿ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತ್ಗಿ ಅನ್ನೋ ಕಂಪ್ನಿಯನ್ನು ನಾವು ಸತತವಾಗಿ ಒಂದು 2 ತಿಂಗಳಿಂದ ಇಲ್ಲಿ ನಾಟಕ ಪ್ರದರ್ಶನ ಮಾಡ್ತಾ ಇದ್ದೀವಿ. ಬಂದಾಗಿಂದ ಕೂಡ ದಾವಣಗೆರೆ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಕಲಾಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ. ಈಗ ಒಂದು ಸ್ಪೆಷಲ್ ಅಂದರೆ ಸಹಾಯಾರ್ಥ ಪ್ರದರ್ಶನ ನಾಟಕನ ನಾವು 15 ಮತ್ತು 16ನೇ ತಾರೀಕಿಗೆ ಮಾಡಿದ್ವಿ. ಇದರಲ್ಲಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹರೀಶ್ ಹಿರಿಯೂರವರು ಕೂಡ ಹಾಸ್ಯ ಪಾತ್ರ ಮಾಡೋದಕ್ಕೆ ಬಂದಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ ಈ ನಾಟಕಕ್ಕೆ. ಎಲ್ಲ ನಾಟಕಗಳಿಗೂ ರೆಸ್ಪಾನ್ಸ್ ಇದೆ. ವೀಕೆಂಡಲ್ಲಿ ತುಂಬ ಚೆನ್ನಾಗಿರ್ತದೆ. ಮಿಕ್ಕಿದ ನಾರ್ಮಲ್ ಡೇದಲ್ಲಿ ಸ್ವಲ್ಪ ಕಡಿಮೆ ಕಲೆಕ್ಷನ್ ಇರ್ತದೆ. ಇನ್ನೂ ಸ್ವಲ್ಪ ಜನ ಬಂದರೆ ನಾಟಕ ನೋಡೋದಕ್ಕೆ ನಮ್ಮಂಥ ಕಲಾವಿದರಿಗೆ ಒಂದು ಹೆಲ್ಪ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ನಾಟಕ ನೋಡ್ರಿ. ಇನ್ನೇನು ವೃತ್ತಿರಂಗಭೂಮಿ ನೆಲೆ ಕಳೆದುಕೊಳ್ತಾ ಇದೆ ಅನ್ನುವಂಥ ಸಮಯದಲ್ಲಿಯೇ ದಾವಣಗೆರೆಯಲ್ಲಿ ವೃತ್ತಿರಂಗಭೂಮಿ ನಾಟಕಗಳಿಗೆ ಜೀವಕಳೆ ಬರ್ತಾ ಇದೆ. ಅಭೂತಪೂರ್ವವಾದಂಥ ಪ್ರೋತ್ಸಾಹ ಸಿಗ್ತಾ ಇದೆ. ಕಳೆದ 2 ತಿಂಗಳಿಂದ ದಾವಣಗೆರೆಯ ನರಹರಿ ಶೆಟ್ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದ ಕಲಾವಿದರು ಹಲವು ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅನೇಕ ರೀತಿಯ ಪ್ರೋತ್ಸಾಹ ಅನೇಕ ಜನರಿಂದ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಸಾಕಷ್ಟು ಜನ ಟಿಕೆಟ್ ಸಿಗದೇ ವಾಪಸ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿರುವ ಎಲ್ಲ ಥಿಯೇಟರ್ಗಳು ಮುಚ್ಚಿಕೊಂಡು ಕದಾಕಿ ಧೂಳು ಹೊಡಿತಾ ಇರಬೇಕಾದ್ರೆ ಇಲ್ಲಿ ಬಡ ಕಲಾವಿದರು ಬಂದು ದಾವಣಗೆರೆಯಲ್ಲಿ ಹಲವು ವೈಚಾರಿಕ ನಾಟಕಗಳನ್ನು, ಸಾಮಾಜಿಕ ನಾಟಕಗಳನ್ನು, ಎಲ್ಲ ಸಹ ಕುಟುಂಬ ಸದಸ್ಯರು ಒಟ್ಟಾಗಿ ಕುಳಿತು ನೋಡುವಂಥ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಇರೋದರಿಂದ ಜನರು ಹೆಚ್ಚು ಬೆಂಬಲ ಕೊಡ್ತಾ ಇದ್ದಾರೆ. ಇನ್ನೂ 1-2 ತಿಂಗಳಲ್ಲಿ ನಾಟಕ ಪ್ರದರ್ಶನ ಆಗುವಂಥ ಸಾಧ್ಯತೆ ಇದೆ. ದಯಮಾಡಿ ಎಲ್ಲ ಕಲಾವಿದರು, ಕಲಾ ಅಭಿಮಾನಿಗಳು ಈ ನಾಟಕಗಳನ್ನು ನೋಡೋದ್ರ ಮೂಲಕ ತಮ್ಮ ಮನಸ್ಸಿನ ವಿಕಾಸವನ್ನು ಮಾಡಿಕೊಳ್ಬಹುದಾಗಿದೆ. ದಾವಣಗೆರೆಗೆ ಬಂದಿರೋ ಈ ಅವಕಾಶನ ಯಾರೂ ಮಿಸ್ ಮಾಡ್ಕೋಬೇಕು.